ನಮಸ್ಕಾರ. ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 6ನೇ ತರಗತಿ ವಿಜ್ಞಾನ ಭಾಗ 2 ಕುತೂಹಲ 11ನೇ ಪಾಠ ನಿಸರ್ಗ ಸಂಪತ್ತು ಪಾಠದ ಪ್ರಶ್ನೋತ್ತರಗಳ ವಿಶ್ಲೇಷಣೆ. 1ನೇ ಪ್ರಶ್ನೆ, ಚಿತ್ರ 11.9ರಲ್ಲಿನ ಕಲಸಿದ ಅಕ್ಷರಗಳನ್ನು ಸರಿಪಡಿಸಿ ಅಂತ ಜಂಬಲ್ ವರ್ಡ್ಸ್ ಅಂದ್ರೆ ಪದಗಳ ಹಿಂದೆ ಮುಂದೆ ಆಗಿದ್ದಾವೆ. ಇಲ್ಲಿ ಮೊದಲನೇ ಪಟ್ಟಿಯಲ್ಲಿ ವಸ್ತುಗಳನ್ನು ಕೊಟ್ಟಿದ್ದಾನೆ, ಎರಡನೇ ಪಟ್ಟಿಯಲ್ಲಿ ಕಲಸಿದ ಹೆಸರುಗಳನ್ನ ಕೊಟ್ಟಿದ್ದಾರೆ. ತಾವು ಗಮನಿಸ್ತಾ ಇದ್ದೀರಿ ನೋಡಿ ಚಿತ್ರವನ್ನು ನೋಡಿದಂತ ಒಂದು ಸಂದರ್ಭದಲ್ಲಿ ನೋಡಿ ಬಾ ಗಾಡೆಳು ಅಂತಕ್ಕಂಥ ಕೊಟ್ಟಿದ್ದಾರೆ. ಸೊ ಅದು ಒಂದನೇದು ಬಂಡೆಗಳು. ಎರಡನೇದು ಚಿತ್ರ ಕೊಟ್ಟಿದ್ದಾರೆ ಗಾಳಿ ಯಂತ್ರ, ಗಾಳಿ ಯಂತ್ರ. ಮೂರನೇದು ಅರಣ್ಯ, ನಾಲ್ಕನೇದು ನೀರು. ನೋಡಿ ಬಂಡೆಗಳು, ಅರಣ್ಯ, ಗಾಳಿ ಯಂತ್ರ, ನೀರು. ಎರಡನೇ ಮೇನ್ ಕ್ವಶನ್, ಸರಿಯೇ ತಪ್ಪೇ ತಿಳಿಸಿ ಅಂತ ಹೇಳಿದರೆ, ಮಾನವರ ಅಗತ್ಯಗಳನ್ನು ಪೂರೈಸಲು ನಿಸರ್ಗವು ಸಾಕಷ್ಟು ಸಂಪನ್ಮೂಲಗಳನ್ನು ಹೊಂದಿದೆ. ಸರಿ. ಯಂತ್ರಗಳು ನಿಸರ್ಗದಲ್ಲಿ ಕಂಡುಬರುವ ಸಂಪನ್ಮೂಲವಾಗಿದೆ. ತಪ್ಪು. ಯಂತ್ರಗಳು ಮಾನವ ನಿರ್ಮಿತ ಸಂಪನ್ಮೂಲಗಳಾಗಿವೆ. ಮೂರನೇದು, ನೈಸರ್ಗಿಕ ಅನಿಲವು ಒಂದು ನವೀಕರಿಸಲಾಗದ ಸಂಪನ್ಮೂಲ. ಸರಿ. ಗಾಳಿ ಒಂದು ನವೀಕರಿಸಬಹುದಾದ ಸಂಪನ್ಮೂಲ. ಹೌದು. ಖಾಲಿ ಜಾಗ ಭರ್ತಿ ಮಾಡಿ. ಸ್ಕೂಟರ್ ಅಥವಾ ಬೈಕ್ಗಳಲ್ಲಿ ಬಳಸುವ ಇಂಧನ ಪೆಟ್ರೋಲ್. ಬಹು ಆಯ್ಕೆ ಪ್ರಶ್ನೆಗಳನ್ನು ಕೊಟ್ಟಿದ್ದಾನೆ, ಅದರ ಬಿ ಪೆಟ್ರೋಲ್ ಸರಿಯಾದ ಉತ್ತರ. ಎರಡನೇ ಪ್ರಶ್ನೆ, ನವೀಕರಿಸಬಹುದಾದ ಸಂಪನ್ಮೂಲಕ್ಕೆ ಉದಾಹರಣೆ ಕೊಟ್ಟಿರತಕ್ಕಂಥ ಆಪ್ಷನ್ಸ್ ನಲ್ಲಿ ಬಿ ನೀರು. ನವೀಕರಿಸಬಹುದಾದ ಮತ್ತು ನವೀಕರಿಸಲಾಗದ ಸಂಪನ್ಮೂಲಗಳಾಗಿ ವರ್ಗೀಕರಿಸಿ. ಇಲ್ಲಿ ಒಂದಷ್ಟು ವಸ್ತುಗಳನ್ನ ಪಟ್ಟಿ ಮಾಡಿದ್ದಾನೆ, ಅವುಗಳನ್ನ ಈಗ ನವೀಕರಿಸಬಹುದಾದ ಸಂಪನ್ಮೂಲಗಳ್ಯಾವು? ಅರಣ್ಯಗಳು. ನವೀಕರಿಸಲಾಗದ ಸಂಪನ್ಮೂಲಗಳು ಕಲ್ಲಿದ್ದಲು, ನೈಸರ್ಗಿಕ ಅನಿಲ ಮತ್ತು ಖನಿಜಗಳು. ಐದನೇ ಪ್ರಶ್ನೆ, ಪೆಟ್ರೋಲಿಯಂ ಅನ್ನು ನವೀಕರಿಸಲಾಗದ ಸಂಪನ್ಮೂಲ ಎಂದು ಏಕೆ ಹೇಳುತ್ತೇವೆ? ಪೆಟ್ರೋಲಿಯಂ ಸೀಮಿತ ಪ್ರಮಾಣದಲ್ಲಿದೆ ಮತ್ತು ಅದು ಒಮ್ಮೆ ಖಾಲಿಯಾದ ನಂತರ ಸಮಂಜಸ ಅವಧಿಯಲ್ಲಿ ನೈಸರ್ಗಿಕ ಪ್ರಕ್ರಿಯೆಗಳಿಂದ ಮರುಪೂರಣಗೊಳ್ಳುವುದಿಲ್ಲ. ಆದ್ದರಿಂದ ಇದನ್ನು ನವೀಕರಿಸಲಾಗದ ಸಂಪನ್ಮೂಲ ಎನ್ನುತ್ತೇವೆ. ಆರನೇ ಪ್ರಶ್ನೆ, ಕಾಡುಗಳನ್ನು ಪುನಃ ಬೆಳೆಸುವುದು ಕಷ್ಟ. ಏಕೆ? ಉತ್ತರ, ಕಾಡುಗಳು ಬೆಳೆಯಲು ನೂರಾರು ವರ್ಷಗಳ ಸುದೀರ್ಘ ಅವಧಿ ಬೇಕಾಗುತ್ತದೆ. ಮಣ್ಣಿನ ಫಲವತ್ತತೆ, ಜೀವ ವೈವಿಧ್ಯದ ಸಮತೋಲನ ಮತ್ತು ಸೂಕ್ತ ಹವಾಮಾನ ಪರಿಸ್ಥಿತಿಗಳು ಮರಳಿ ಬರಲು ಸಮಯ ತೆಗೆದುಕೊಳ್ಳುವುದರಿಂದ ಕಾಡುಗಳನ್ನು ಪುನಃ ಬೆಳೆಸುವುದು ಕಷ್ಟ. ಏಳನೇ ಪ್ರಶ್ನೆ, ನೈಸರ್ಗಿಕ ಸಂಪನ್ಮೂಲ ಬಳಸುವ ದೈನಂದಿನ 5 ಚಟುವಟಿಕೆಗಳನ್ನು ಪಟ್ಟಿ ಮಾಡಿ. ನೋಡಿ, ಕುಡಿಯಲು ಮತ್ತು ಸ್ನಾನ ಮಾಡಲು ನೀರನ್ನು ಬಳಸುತ್ತೇವೆ. ನೀರು ಒಂದು ನೈಸರ್ಗಿಕ ಸಂಪನ್ಮೂಲ. ಉಸಿರಾಟಕ್ಕಾಗಿ ಗಾಳಿಯನ್ನು ಅವಲಂಬಿಸಿದ್ದೇವೆ. ಗಾಳಿ ನೈಸರ್ಗಿಕ ಸಂಪನ್ಮೂಲ. ಅಡುಗೆ ಮಾಡಲು ನೈಸರ್ಗಿಕ ಅನಿಲ ಅಥವಾ ಸೌರಶಕ್ತಿ ಬಳಸುತ್ತೇವೆ. ಸಂಚಾರಕ್ಕಾಗಿ ಪೆಟ್ರೋಲ್ ಅಥವಾ ಡೀಸೆಲ್ ಬಳಸುವುದು. ಕೃಷಿ ಮತ್ತು ಗಿಡಗಳನ್ನು ಬೆಳೆಸಲು ಮಣ್ಣನ್ನು ಬಳಸುವುದು. ಅಂದ್ರೆ ದೈನಂದಿನ ಜೀವನದಲ್ಲಿ ಈ ನೈಸರ್ಗಿಕ ಸಂಪನ್ಮೂಲಗಳ ಮೇಲೆ ನಾವು ಅವಲಂಬಿತರಾಗಿದ್ದೇವೆ ಅಂತ. ಗಾಳಿಯ ಉಪಸ್ಥಿತಿಯಿಂದ ಸಾಧ್ಯವಾಗುವ 4 ಚಟುವಟಿಕೆಗಳನ್ನು ಪಟ್ಟಿ ಮಾಡಿ. ಜೀವಿಗಳ ಉಸಿರಾಟ, ಗಾಳಿ ಯಂತ್ರದ ಮೂಲಕ ವಿದ್ಯುತ್ ಉತ್ಪಾದನೆ, ಪಕ್ಷಿಗಳ ಹಾರಾಟ, ಬಟ್ಟೆಗಳನ್ನು ಒಣಗಿಸುವುದು. ಪ್ರಶ್ನೆ 9, ನಿಮ್ಮ ಪ್ರದೇಶದ ಹಸಿರು ಹೊದಿಕೆ ಹೆಚ್ಚಿಸಲು ನಿಮ್ಮ ಕೊಡುಗೆ ಏನು? ನೀವು ಕೈಗೊಳ್ಳುವ ಕ್ರಮಗಳನ್ನು ಪಟ್ಟಿ ಮಾಡಿ ಅಂತೇಳಿ. ನೋಡಿ, ಹೆಚ್ಚು ಗಿಡಗಳನ್ನು ನೆಡುವುದು ಮತ್ತು ಅವುಗಳನ್ನು ಪೋಷಿಸುವುದು. ಸುತ್ತಮುತ್ತಲಿನ ಜನರಲ್ಲಿ ಮರಗಳ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸುವುದು. ಅನಗತ್ಯವಾಗಿ ಮರಗಳನ್ನು ಕಡಿಯುವುದನ್ನು ತಡೆಯುವುದು. 10ನೇ ಪ್ರಶ್ನೆ, ಆಹಾರ ತಯಾರಿಸುತ್ತಿರುವುದನ್ನು ಕೊಟ್ಟಿರುವ ಚಿತ್ರದಲ್ಲಿ ನಾವು ಗಮನಿಸಬಹುದು. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಆಹಾರವನ್ನು ತಯಾರಿಸಲು ಯಾವ ರೀತಿಯ ಶಕ್ತಿಯನ್ನು ಬಳಸಲಾಗುತ್ತದೆ? ಮತ್ತೆ ಆಹಾರ ತಯಾರಿಸಲು ಈ ರೀತಿಯ ಶಕ್ತಿಯನ್ನು ಬಳಸುವುದರ ಒಂದು ಅನುಕೂಲ ಮತ್ತು ಅನಾನುಕೂಲವನ್ನು ಬರೆಯಿರಿ. ನೋಡಿ, ಚಿತ್ರ ನೋಡಿ, ತಾವು ಗಮನಿಸ್ತಾ ಇದ್ದೀರಿ. ಇಲ್ಲಿ ಅಡಿಗೆ ಮಾಡ್ತಾ ಇದ್ದಾರೆ. ಇಲ್ಲಿ ಕುಕ್ಕರ್ ಇಟ್ಟಾರೆ ನೋಡಿ. ಇದಕ್ಕೆ ಸಂಬಂಧಪಟ್ಟಂತೆ ನೋಡಿ, ಪ್ರಶ್ನೆ 1 ಏನಿದೆ, ಆಹಾರವನ್ನು ತಯಾರಿಸಲು ಯಾವ ರೀತಿಯ ಶಕ್ತಿಯನ್ನು ಬಳಸಲಾಗುತ್ತಿದೆ? ಇಲ್ಲಿ ಸೌರಶಕ್ತಿಯನ್ನು ಬಳಸಿಕೊಂಡು ಅಡಿಗೆ ಮಾಡಲಾಗುತ್ತದೆ. ಆಹಾರ ತಯಾರಿಸಲು ಈ ರೀತಿಯ ಶಕ್ತಿಯನ್ನು ಬಳಸುವುದರ ಒಂದು ಅನುಕೂಲ ಮತ್ತು ಅನಾನುಕೂಲವನ್ನು ಬರೆಯಿರಿ. ಅನುಕೂಲ, ಇದು ಉಚಿತವಾಗಿ ದೊರೆಯುತ್ತದೆ ಮತ್ತು ಪರಿಸರ ಮಾಲಿನ್ಯ ಉಂಟು ಮಾಡುವುದಿಲ್ಲ. ಅನಾನುಕೂಲ ಏನು? ಇದು ಕೇವಲ ಸೂರ್ಯನ ಬೆಳಕು ಇರುವಾಗ ಮಾತ್ರ ಲಭ್ಯವಿರುತ್ತದೆ. ಮೋಡ ಕವಿದ ದಿನಗಳಲ್ಲಿ ಬಳಸಲು ಸಾಧ್ಯವಿಲ್ಲ. ಮುಂದಿನ ಪ್ರಶ್ನೆ 11,
ಮರಗಳನ್ನು ಬೃಹತ್ ಪ್ರಮಾಣದಲ್ಲಿ ಕಡಿಯುವುದರಿಂದ ಮಣ್ಣಿನ ಗುಣಮಟ್ಟದ ಮೇಲೆ ಕೆಟ್ಟ ಪರಿಣಾಮ ಉಂಟಾಗುತ್ತದೆ ಎಂದೇಕೆ ನೀವು ಯೋಚಿಸುವಿರಿ? ಮರಗಳನ್ನು ಕಡಿಯುವುದರಿಂದ ಮಣ್ಣಿನ ಮೇಲೆ ಆಗುವ ಪರಿಣಾಮಗಳು ಏನೇನು ಅಂದ್ರೆ, ಮರಗಳ ಬೇರುಗಳು ಮಣ್ಣನ್ನು ಭದ್ರವಾಗಿ ಹಿಡಿದಿಟ್ಟುಕೊಳ್ಳುತ್ತವೆ. ಮರಗಳನ್ನು ಕಡಿದಾಗ ಮಣ್ಣು ಸಡಿಲಗೊಂಡು ಮಳೆ ಮತ್ತು ಗಾಳಿಗೆ ಕೊಚ್ಚಿ ಹೋಗುತ್ತದೆ, ಅಂದ್ರೆ ಮಣ್ಣಿನ ಸವಕಳಿ ಆಗುತ್ತದೆ. ಇದರಿಂದ ಮಣ್ಣಿನ ಫಲವತ್ತತೆ ಕಡಿಮೆ ಆಗುತ್ತದೆ. ಪ್ರಶ್ನೆ 12. ಗಾಳಿಯನ್ನು ಕಲುಷಿತಗೊಳಿಸುವ 2 ಮಾನವ ಚಟುವಟಿಕೆಗಳನ್ನು ವಿವರಿಸಿ. ವಾಯು ಮಾಲಿನ್ಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುವ ಒಂದು ಕ್ರಮವನ್ನು ಸೂಚಿಸಿ. ವಾಯು ಮಾಲಿನ್ಯವನ್ನು ಕಡಿಮೆ ಮಾಡಲು ಏನೇನು ಕ್ರಮ ಕೈಗೊಳ್ಳಬಹುದು? ಚಟುವಟಿಕೆ 1, ವಾಹನಗಳಿಂದ ಹೊರಬರುವ ಹೊಗೆ, ಕೈಗಾರಿಕೆಗಳಿಂದ ಹೊರಬರುವ ವಿಷಕಾರಿ ಅನಿಲಗಳು. ಇವು ಕಲುಷಿತಗೊಳಿಸತಕ್ಕಂಥ 2 ಸಾಮಾನ್ಯ ಚಟುವಟಿಕೆಗಳಾಗಿವೆ. ಏನ್ ಮಾಡ್ಬೋದು? ಸಾರ್ವಜನಿಕ ಸಾರಿಗೆಯನ್ನು ಹೆಚ್ಚಾಗಿ ಬಳಸುವುದು ಅಥವಾ ಎಲೆಕ್ಟ್ರಿಕ್ ವಾಹನಗಳನ್ನ ಬಳಸೋದ್ರ ಮೂಲಕ ವಾತಾವರಣಕ್ಕೆ ಬರ್ತಕ್ಕಂಥ ಹೊಗೆಯನ್ನ ನಾವು ಕಡಿಮೆ ಮಾಡಬಹುದಾಗಿದೆ. 13ನೇ ಪ್ರಶ್ನೆ. ಒಂದು ಕುಟುಂಬವು ವಿದ್ಯುತ್ ಉತ್ಪಾದಿಸಲು ಸೌರ ಫಲಕಗಳನ್ನು, ಅಡುಗೆ ಮಾಡಲು ಅನಿಲ ಒಲೆಯನ್ನು ಮತ್ತು ಬಾವಿಯಿಂದ ನೀರನ್ನು ಮೇಲೆತ್ತಲು ಗಾಳಿ ಯಂತ್ರವನ್ನು ಬಳಸುತ್ತದೆ. ಒಂದು ವಾರ ಸೂರ್ಯನ ಬೆಳಕು ಇಲ್ಲದಿದ್ದರೆ ಏನಾಗುತ್ತದೆ? ಸೌರ ಫಲಕಗಳಿಂದ ವಿದ್ಯುತ್ ಉತ್ಪಾದನೆ ಆಗುವುದಿಲ್ಲ. ಇದರಿಂದ ವಿದ್ಯುತ್ ವ್ಯತ್ಯಯ ಉಂಟಾಗುತ್ತದೆ. ಸಸ್ಯಗಳು ಆಹಾರ ತಯಾರಿಸಲು ಸಾಧ್ಯವಾಗದೆ ಒಣಗಬಹುದು ಮತ್ತು ಪರಿಸರದ ಉಷ್ಣತೆ ಕಡಿಮೆ ಆಗಬಹುದು. 14ನೇ ಪ್ರಶ್ನೆಯಲ್ಲಿ ಒಂದು ಫ್ಲೋ ಚಾರ್ಟ್ ಅನ್ನು ಕೊಟ್ಟಿದ್ದಾರೆ. ಅದರ ಪ್ರಕಾರ ನೈಸರ್ಗಿಕ ಸಂಪನ್ಮೂಲಗಳು 2 ವಿಧ. ಅದರಲ್ಲಿ ನವೀಕರಿಸಬಹುದಾದ ಸಂಪನ್ಮೂಲಗಳು ಯಾವುವು? ಗಾಳಿ, ನೀರು, ಅರಣ್ಯ. ನವೀಕರಿಸಲಾಗದ ಸಂಪನ್ಮೂಲಗಳು ಪಳೆಯುಳಿಕೆ ಇಂಧನಗಳು, ಅಂದ್ರೆ ಕಲ್ಲಿದ್ದಲು, ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ. 15ನೇ ಪ್ರಶ್ನೆ. ಕೈಗಾರಿಕೆಗಳು ಮತ್ತು ವಸತಿಗಳ ಅವಶ್ಯಕತೆಗಳನ್ನು ಪೂರೈಸಲು ಮರಗಳಿಗಾಗಿ ಬೇಡಿಕೆ ಹೆಚ್ಚುತ್ತಿದೆ. ಅದಕ್ಕಾಗಿಯೇ ನಿರಂತರವಾಗಿ ಮರಗಳನ್ನು ಕಡಿಯಲಾಗುತ್ತಿದೆ. ಇದನ್ನು ಸಮರ್ಥಿಸಬಹುದೇ? ಚರ್ಚಿಸಿ ಮತ್ತು ಸಂಕ್ಷಿಪ್ತ ವರದಿಯನ್ನು ತಯಾರಿಸಿ. ಖಂಡಿತ ಇಲ್ಲ, ಇದನ್ನು ಸಮರ್ಥಿಸಲು ಸಾಧ್ಯವಿಲ್ಲ. ಏಕೆಂದರೆ ಮರಗಳನ್ನು ಕಡಿಯುವುದರಿಂದ ಆಮ್ಲಜನಕದ ಕೊರತೆ, ಮಳೆ ಕಡಿಮೆಯಾಗುವುದು ಮತ್ತು ಜಾಗತಿಕ ತಾಪಮಾನ ಏರಿಕೆಯಂತಹ ಸಮಸ್ಯೆಗಳು ಎದುರಾಗುತ್ತವೆ. ಕೈಗಾರಿಕೆಗಳಿಗಾಗಿ ಮರ ಬಳಸಿದರೂ ಕಡಿದ ಮರಗಳಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಹೊಸ ಗಿಡಗಳನ್ನು ನೆಡುವುದು ಅನಿವಾರ್ಯ. 16ನೇ ಪ್ರಶ್ನೆ. ನಿಮ್ಮ ಶಾಲೆಯಲ್ಲಿ ನೀರಿನ ಬಳಕೆಯನ್ನು ಕಡಿಮೆ ಮಾಡಲು ಒಂದು ಯೋಜನೆಯನ್ನು ರೂಪಿಸಿ. ಯೋಜನೆಯನ್ನು ಕಾರ್ಯಗತಗೊಳಿಸಲು ನೀವು ಯಾವ ಕ್ರಮಗಳನ್ನು ತೆಗೆದುಕೊಳ್ಳುತ್ತೀರಿ ಮತ್ತು ಅದು ಪರಿಸರಕ್ಕೆ ಹೇಗೆ ಸಹಾಯ ಮಾಡುತ್ತದೆ? ನೋಡಿ, ನಲ್ಲಿಗಳು ಸೋರುತ್ತಿದ್ದರೆ ತಕ್ಷಣ ಸರಿಪಡಿಸುವುದು, ಕೈ ತೊಳೆದ ನೀರನ್ನು ಗಿಡಗಳಿಗೆ ಹರಿಸುವುದು ಮತ್ತು ಮಳೆ ನೀರು ಕೊಯ್ಲು ಪದ್ಧತಿ ಅಳವಡಿಸುವುದು. ಇದರಿಂದ ಯಾವ ರೀತಿ ಸಹಾಯ ಆಗುತ್ತೆ? ಇದರಿಂದ ಅಂತರ್ಜಲ ಮಟ್ಟ ಹೆಚ್ಚಾಗುತ್ತದೆ ಮತ್ತು ಭವಿಷ್ಯದ ಅವಶ್ಯಕತೆಗೆ ನೀರು ಉಳಿತಾಯ ಆಗುತ್ತದೆ.